ಇಷ್ಟು ದಿನ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡದೆ ಸುಮ್ಮನಿದ್ದೀರಲ್ಲ ಅಂತ ನನ್ನನ್ನು ಬೈದಂಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ನಿಮ್ಮಿಬ್ರನ್ನು ಕರ್ಕೊಂಬಂದು ಅವಳ ಫೋಟೋ ಮುಂದೆ ನಿಲ್ಲಿಸಿದ್ದೀನಿ. ರೇಣುಕಾ, ನೋಡು ನಿನ್ನ ಮಗಳು ಅಳಿಯನ್ನ. ನಿನ್ನ ಮಗಳು ಅವಳು ಪ್ರೀತಿಸಿರೋ ಹುಡುಗನ ಜೊತೆ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ. ಈ ಜೋಡಿ ನಿನಗೂ ಇಷ್ಟ ಆಗಿದೆ ಅನ್ಸುತ್ತೆ. ನೀನು ಖುಷಿಯಿಂದ ಅವರಿಬ್ಬರಿಗೂ ಆಶೀರ್ವಾದ ಮಾಡು. ಅವತ್ತು ನೀನು ನಮ್ಮ ಮನೆಗೆ ಬಂದು ನಾನು ಅರ್ಚನೆಯಿಂದ ದೂರ ಹೋಗ್ತೀನಿ, ಅರ್ಚನಾ ನಿಮಗೆ ಬಿಟ್ಕೊಡ್ತೀನಿ ಅಂತ ಹೇಳಿದಾಗಲೇ ನಿನ್ನ ಮೇಲಿದ್ದ ಅಭಿಪ್ರಾಯ ಬದಲಾಗಿತ್ತು. ಆದರೆ ಅಲ್ಲಿವರೆಗೂ ಇದ್ದ ನಿನ್ನ ಮೇಲಿನ ದ್ವೇಷ ನಿನ್ನನ್ನು ಒಪ್ಕೊಳ್ಳೋಕೆ ಬಿಡಲಿಲ್ಲ ಅಷ್ಟೇ. ರಾಹುಲ್, ನೀನು ಈ ಮನೆಗೆ ಬಂದಿದ್ಯಾ? ನಾನು ಹೇಳಿಲ್ವ ಚಿರು, ಅವತ್ತು ನಾನು ರಾಹುಲ್ನ ನೋಡ್ದಂಗಾಯ್ತು ಅಂತ. ಅವನವತ್ತು ನಮ್ಮ ಮನೆಗೆ ಬಂದು ಹೋದಾಗಿಂದಾನೆ ಅವನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ದು. ಅಪ್ಪನ ಹತ್ರ ನನ್ನಿಂದ ದೂರ ಆಗ್ತೀನಿ ಅಂತ ಹೇಳಿದ್ದಕ್ಕೆನಾ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದು? ಹೋಗ್ಲಿ ಬಿಡಮ್ಮ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ. ನೋಡಪ್ಪ ರಾಹುಲ್, ಇವತ್ತಿಂದ ನನ್ನ ಮಗಳ ಜವಾಬ್ದಾರಿನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋ. ನಾನು ನಿನಗೆ ತುಂಬ ಅವಮಾನ ಮಾಡಿದ್ದೀನಿ, ಬೈದಿದ್ದೀನಿ. ಅದನ್ನು ಯಾವುದರ ಮನಸ್ಸಲ್ಲಿ ಇಟ್ಕೋಬೇಡ. ನನ್ನ ಮಗಳು ಸಂತೋಷವಾಗಿದ್ದರೆ ನಮಗೂ ನೆಮ್ಮದಿ. ಯೋಚನೆ ಮಾಡಬೇಡಿ ಸರ್, ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಸರ್ ಅಲ್ಲಪ್ಪ, ಮಾವ ಅನ್ನೋ. ಸರಿ ಮಾವ. ಹಾಗೆ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ, ಅದನ್ನು ಈಡೇರಿಸ್ತೀಯಾ? ಹೇಳಿ ಮಾವ. ನನ್ನ ಮಗಳು ಯಾರನ್ನೇ ಮದುವೆ ಆಗಿದ್ದಿದ್ರು ಅವ್ರ ಮುಂದೆ ನಾನು ಇಡ್ತಾ ಇದ್ದ ಡಿಮ್ಯಾಂಡ್ ಇದು ಒಂದೇ. ಮದುವೆ ಆದಮೇಲೂ ನನ್ನ ಮಗಳು ನನ್ನ ಜೊತೆನೇ ನನ್ನ ಕಣ್ಮುಂದೆನೇ ಇರಬೇಕು ಅನ್ನೋದು. ನನ್ನ ಈ ಮಾತನ್ನು ಕೇಳಿ ನೀವು ನನ್ನನ್ನು ಸ್ವಾರ್ಥಿ ಅಂದ್ಕೋಬೋದು, ಆದರೆ ನಾನಿನ್ನು ಎಷ್ಟು ದಿನ ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಇರೋಷ್ಟು ದಿನ ನನ್ನ ಮಗಳು ನನ್ನ ಜೊತೆನೇ ನನ್ನ ಕಣ್ಮುಂದೆನೇ ಇರಬೇಕು ಅನ್ನೋದು ನನ್ನ ಆಸೆ ಕಣಪ್ಪ. ನನ್ನ ಈ ಒಂದು ಆಸೆನೇ ಈಡೇರಿಸು, ದಯವಿಟ್ಟು ಆಗಲ್ಲ ಅನ್ಬೇಡ. ರೂಮಲ್ಲಿದ್ದಾಳೆ, ಆದ್ರೆ ಅವಳೆ ಮೆನು ಎಲ್ಲ ಹೇಳಿ ರೆಡಿ ಮಾಡ್ಸಿರೋದು. ಹೌದಾ? ಮತ್ತೆ ಊಟಕ್ಕೆ ಬರಲಿಲ್ಲ? ಬಂದೆ ಮಾವ. ಬಾಮ್ಮ. ಸೌಂದರ್ಯ, ನಾನು ರಾಹುಲ್ನ ಒಪ್ಕೊಂಡ್ಮೇಲೆ ನೀನು ಕೋಪ ಮಾಡಿಕೊಂಡು ಹೋದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನೇ ಈ ಮೆನು ಎಲ್ಲ ಹೇಳಿ ಮಾಡಿಸೋದು ಅಂತ ಸುಕನ್ಯಾ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ನಾನು ಆಗ ಕೋಪ ಮಾಡ್ಕೊಂಡು ಹೋಗಿದ್ದು ನಿಜ, ಆದ್ರೆ ರೂಮಿಗೆ ಹೋಗಿ ನೀವು ತಗೊಂಡಿದ್ದ ನಿರ್ಧಾರದ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿದೆ. ಯಾವ ತಂದೆನೇ ಆಗ್ಲಿ ತನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಬಯಸೋದು. ನೀವು ಮಾಡಿದ್ದು ಅದೇ ಅಲ್ವಾ? ರಾಹುಲ್ ಏನು ಕಳ್ಳನೋ ಸುಳ್ಳನೋ ಅಲ್ವಲ್ಲ, ಅವನ ಹತ್ರ ದುಡ್ಡಿಲ್ಲ ಅಷ್ಟೇ. ಆದ್ರೆ ಅವನ್ನ ಅರ್ಚನಾ ಮನ್ಸನ್ ಗೆದ್ದಿದ್ದಾನೆ. ಅವನೇ ಬೇಕು ಅಂತ ನಮ್ಮ ಅರ್ಚನಾ ಆಯ್ಕೆ ಮಾಡ್ಕೊಂಡಿರುವಾಗ ಅದು ಬೇಡ ಅಂತ ಹೇಳೋದು ಸರಿಯಲ್ಲ ಅಂತ ನಂಗೆ ಅರ್ಥ ಆಯ್ತು. ಅದ್ರ ಜೊತೆಗೆ ಆ ರೋಹಿತ್ ಒಬ್ಬ ಮೋಸಗಾರ ಆಗಿದ್ದ, ಅವನನ್ನ ನಾನೇ ಹುಡುಕಿದ್ದೆ. ಕೆಲವು ಸಲ ನಾವು ಯಾರನ್ನ ತುಂಬಾ ನಂಬಿರ್ತೀವೋ ಅವರೇ ನಮಗ್ ಮೋಸ ಮಾಡೋದು. ಸದ್ಯ ನಮ್ಮ ಅರ್ಚನಾ ಆ ಮೋಸಗಾರನಿಂದ ಬಚಾವಾದ್ಲಲ್ಲ. ಅವತ್ತೇನೋ ರಾಹುಲ್ ನನಗೆ ಅನ್ಬಾರ್ದ ಅಂತ, ಆದ್ರೆ ಅವನೇನೋ ಬಿಸಿ ರಕ್ತದಲ್ಲಿ ಅಂದಿದ್ದಾನೆ, ಅವನನ್ನ ಕ್ಷಮಿಸ್ಬಿಡಮ್ಮ ಅಂತ ನೀವು ಹೇಳಿದ್ರಲ್ಲ, ಅದು ನನಗೆ ಸರಿ ಅಂತ ಅನಿಸ್ತು. ಈಗ ಅವರಿಬ್ರು ಮದುವೆ ಆಗಿದ್ದಾರೆ. ಇನ್ನು ನಾನು ದ್ವೇಷ ಸಾಧಿಸೋದಲ್ಲಿ ಯಾವ ಅರ್ಥನೂ ಇಲ್ಲ. ಅವನನ್ನ ನೀವೇ ಒಪ್ಪಿದ್ದೀರಾ ಅಂದಮೇಲೆ ನಾನು ಒಪ್ಪೋದು ಸರಿ ಅನ್ನಿಸ್ತು.
ಏನಪ್ಪ ಇದು? ಆಗ್ಲೇ ಅಷ್ಟು ಕೋಪ ಮಾಡ್ಕೊಂಡಿದ್ದವಳು ಈಗ ತನ್ನ ವರ್ಷನೇ ಬದಲಾಯಿಸ್ಬಿಟ್ಟಿದ್ದಾಳೆ. ಪರವಾಗಿಲ್ವೇ, ಇವಳು ಒಳ್ಳೆ ನಟಿಮಣಿನೇ. ನಿನ್ನ ಮಾತು ಕೇಳಿ ತುಂಬ ಸಂತೋಷ ಆಗ್ತಿದೆ ಅಮ್ಮ. ಈ ಮನೆ ದೊಡ್ಡ ಸೊಸೆ ನೀನು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿಬಿಟ್ಟೆ. ನೋಡಿದ್ಯಾ ಚುರು ನಿಮ್ಮ ಅತ್ತಿಗೆನ? ಆಗ ಅವಳು ಕೋಪ ಮಾಡ್ಕೊಂಡು ಹೋದ್ಲು ಅಂತ ನಾವೆಲ್ಲ ಬೇಜಾರಲ್ಲಿದ್ವಿ. ಆದರೆ ಈಗ ಅವಳ ಮಾತು ಕೇಳಿ ನಮಗೆಲ್ರಿಗೂ ಎಷ್ಟು ಖುಷಿ ಆಯಿತು ಅಲ್ವಾ ಅದಕ್ಕೆ? ಚಿರು, ಥ್ಯಾಂಕ್ ಯು ಸೋ ಮಚ್. ನೀನು ದೀಪ ಇಬ್ರು ಸೇರ್ಕೊಂಡು ನಾನು ಮಾಡಿದ ತಪ್ಪನ ನನಗೆ ಅರ್ಥ ಮಾಡಿಸಿದ್ರಿ. ಚಿಕ್ಕತ್ತೆ, ಎಲ್ಲ ಸರಿಯಾಗಿದೆ? ಎಲ್ಲ ರೆಡಿ ಇದೆ ತಾನೆ? ನೋಡು, ಎಲ್ಲ ರೆಡಿ ಇದೆ. ಬೇಗ ಹೋಗಿ ಅರ್ಚನಾ ರಾಹುಲ್ನ ಕರ್ಕೊಂಡ್ ಬನ್ನಿ. ನಾನಾ? ಇಲ್ಲ ಬಿಡಿ, ನಾನೇ ಹೋಗ್ತೀನಿ. ಇಲ್ಲ, ನಾನೇ ಹೋಗ್ತೀನಿ. ಇದು ಬೇಗ ಹೋಗಿ.